ಇದು ಮ್ಯಾಕ್ಸಿಮಮ್ ಲಿಮಿಟ್ ಇದು. ಸೊ ನಾನು ಯಾವಾಗಲೂ ನನ್ನ ಹೇರಿಗೆ ಮಿಡಲ್ ಈಸ್ ಥರ ಎಲ್ಲ ಮಾಡಲ್ಲ. ದಟ್ಸ್ ದ ಬೆಸ್ಟ್ ಪಾರ್ಟ್. ಆಗಲ್ಲ, ಬಟ್ ದಿಸ್ ಈಸ್ ಲೈಕ್ ಜಸ್ಟ್ ಲೈಕ್ ಅ ಕೂಮ್. ನೀವು ಕೂಮ್ ಹೆಂಗೆ ಮಾಡ್ತೀವಿ Hi guys, welcome back to my channel. So I am back with another super fun video. So I hope you guys are doing great. ನಾನು ಚೆನ್ನಾಗಿದ್ದೀನಿ. ಸೊ ಎಲ್ಲ ಬೇರೆ ಸೆಗ್ಮೆಂಟ್ಸ್ ಬೇರೆ ಆಲ್ಮೋಸ್ಟ್ ಎಲ್ಲ ಥರ ಕಂಟೆಂಟ್ಸ್ ಟಚ್ ಮಾಡಿದ್ದೀವಿ, ಬಟ್ ಇದು ಒಂದು ಡಿಫ್ರೆಂಟ್. ಇಟ್ ವಿಲ್ ಬಿ ಅ ಸೂಪರ್ ಫನ್ ವಿಡಿಯೋ. ಸೊ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಸೊ ಟುಡೇ ಐ ಆಮ್ ಡೂಯಿಂಗ್ ಹೌ ಟು ಸ್ಟ್ರೈಟ್ ಯೋರ್ ಹೇರ್ ಆ್ಯಂಡ್ ಟು ಗೆಟ್ ಅ ಸಲೂನ್ ಫಿನಿಶ್. ಬೇಸಿಕ್ಲಿ ಸಲೂನಲ್ಲಿ ಯಾವ ಥರ ಫಿನಿಶಿಂಗ್ ಬರುತ್ತೆ ಹೇರ್ ಸೆಟ್ ಮಾಡಿದಾಗ, ಸೊ ಅದನ್ನು ನಾವು ಮನೇಲೇ ಮಾಡೋಣ. ಓಕೆ, ಸೊ ಯೂಸಿಂಗ್ ದ ಫಿಲಿಪ್ಸ್ ಹೇರ್ ಬ್ರಷ್. ಸೊ ಇದು ಫಿಲಿಪ್ಸ್ ಹೇರ್ ಬ್ರಷ್ ಇದು. ಸೊ ಇದನ್ನು ಯೂಸ್ ಮಾಡಿ ಇದ್ರ ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಯೂಸ್ ಮಾಡಾದಮೇಲೆ ಯಾವ ಥರ ಫಿನಿಶ್ ಬರುತ್ತೆ, ಐ ಮೀನ್ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಬಿಫೋರ್ ಆ್ಯಂಡ್ ಆಫ್ಟರ್ ಎಲ್ಲ ಪ್ರಾಡಕ್ಟ್ಸು ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಹೌ ದ ಮೆಥಡ್ ಐ ಯೂಸ್ ಟು ಸ್ಟ್ರೈಟ್ ಮೈ ಹೇರ್ ಎಲ್ಲನೂ ನಿಮ್ಮ ಮುಂದೆನೇ ತೋರಿಸ್ತೀನಿ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಸೂಪರ್ ಫನ್. ಸೊ ವಿತೌಟ್ ಎನಿ ಫರ್ದರ್ ಅಡ್ಯೂ ಲೆಟ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ಹೇರ್ ಸ್ಟ್ರೈಟ್ನಿಂಗ್ ಮಾಡೋಕ್ಕಿಂತ ಮುಂಚೆ ಬ್ರಷ್ ಸ್ಟ್ರೈಟ್ನರ್ ಯೂಸ್ ಮಾಡ್ತೀರಾ ಅಥವಾ ನಾರ್ಮಲ್ ಸ್ಟ್ರೈಟ್ನಿಂಗ್ ಅವ್ರ ಕರ್ಲರ್ ಏನೇ ಯೂಸ್ ಮಾಡೋಂಗಿದ್ರು ಫಸ್ಟ್ ಯೂಸ್ ಮಾಡಬೇಕಾಗಿರೋದು ಹೀಟ್ ಪ್ರೊಟೆಕ್ಷನ್ಸ್ ಯೂಸ್ ಮಾಡಲೇಬೇಕು ಕಂಪಲ್ಸರಿ. ಸೊ ನಾನು ಇವತ್ತು ಯೂಸ್ ಮಾಡ್ತಿರೋದು ಸ್ಟ್ರಿಕ್ಸ್ ಹೇಟ್ ಪ್ರೊಟೆಕ್ಷನ್ ಸ್ಪ್ರೇ ಫಾರ್ ಹೇರ್. ಸೊ ಇದು ಆ್ಯಕ್ಚುಲಿ ಹೀಟ್ ಪ್ರೊಟೆಕ್ಷನ್ ಅಪ್ ಟು 250 degrees, ರಿಡಕ್ಷನ್ ಫ್ರಮ್ ಹೇರ್ ಬ್ರೇಕೇಜ್. ಆಲ್ಸೋ ಇದು ಬರೀ ಪ್ರೊಟೆಕ್ಷನ್ ಅಷ್ಟೇ ಕೊಡೋಲ್ಲ, ಫ್ರಿಝಿ ಹೇರ್ನ ಕಮ್ಮಿ ಮಾಡುತ್ತೆ. ಆಲ್ಸೋ ಇಟ್ ಗಿವ್ಸ್ ಯು ದಿ ಶೈನ್. ನೀವು ಸ್ಟ್ರೈಟ್ನಿಂಗ್ ಮಾಡಾದ್ಮೇಲೆ ಅದೊಂಥರ ಡಿಫ್ರೆಂಟ್ ಶೈನೇ ಬರುತ್ತೆ. ಆ್ಯಂಡ್ ಆಲ್ಸೋ ದಿಸ್ ಸ್ಮೆಲ್ಸ್ ಸೋ ಗುಡ್. ನೀವು ನಂದು ಶಾರ್ಟ್ಸ್ ಕೂಡ ಹಾಕಿದೆ ನಾನು, ಆ್ಯಂಡ್ ಆಲ್ಸೋ ಶಾರ್ಟ್ಸ್ ಕೂಡ ಹಾಕಿದೆ. ಇದ್ರ ಅನ್ಬಾಕ್ಸಿಂಗ್ ಮಾಡಿದೆ ಪ್ರಾಡಕ್ಟ್ಸ್ ಎಲ್ಲ ಫ್ರಮ್ ಅಮೆಝಾನ್. ಸೊ ನಾನು ಹೀಟ್ ಪ್ರೊಟೆಕ್ಷನ್ನೇ ತುಂಬ ಟೈಮಿಂದ ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಸೋ ಗುಡ್. ಸೊ ಫಸ್ಟ್ ಸ್ಟ್ರೈಟ್ನಿಂಗ್ ಮಾಡೋಕ್ಕಿಂತ ಮುಂಚೆ ಸ್ಪ್ರೇ ಮಾಡಬೇಕು. ಆ್ಯಂಡ್ ಆಲ್ಸೋ ಈ ಪಾರ್ಟಲ್ಲ, ಏನೇ ನೀವು ಸ್ಟ್ರೈಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ಆ್ಯಂಡ್ ಆಲ್ಸೋ ಹೀಟ್ ಪ್ರೊಟೆಕ್ಷನ್ ಯೂಸ್ ಮಾಡಬೇಕಾದ್ರೂ ಅಷ್ಟೇ, ಡೋಂಟ್ ಯೂಸ್ ದಿ ಅಪ್ಪರ್ ಪಾರ್ಟ್ ಬಟ್ ಯೂಸ್ ಫ್ರಮ್ ದಿ ಮಿಡ್ ಲೆಂತ್. ಓಕೆ, ನೀವು ಡೈರೆಕ್ಟಾಗೂ ಸ್ಪ್ರೇ ಮಾಡ್ಬೋದು, ಇಲ್ಲ ಹಂಗೆ ಪಾಮ್ ಮೇಲೆ ಹಾಕಿನೂ ಮಾಡ್ಬೋದು. ಸೊ ಈ ಕಡೆ ಸ್ಪ್ರೇ ಮಾಡಿದ್ದೀವಿ, ಈ ಕಡೆ ಪಾಮ್ ಮೇಲೆ ಹಾಕಿ ಜಸ್ಟ್ ಗೋ ಥ್ರೂ ದಿ ಮಿಡ್ ಲೆನ್ಸ್. ಇಲ್ಲಿಂದ ಡೋಂಟ್ ಟಚ್ ಹಿಯರ್. ಹೇರ್ ಬ್ರಷಿಂದನೂ ಸ್ಟ್ರೈಟ್ನರಿಂದನೂ ಅಲ್ಲಿ ಟಚ್ ಮಾಡಬೇಡಿ. ಸ್ಪ್ರೇ ಕೂಡ ನೆಸೆಸಿಟಿ ಇಲ್ಲ, ಅಲ್ಲಿಂದ ಯೂಸ್ ಮಾಡಬೇಡಿ. ಓಕೆ, ಡನ್ ವಿತ್ ಹೀಟ್ ಪ್ರೊಟೆಕ್ಷನ್. ಸೊ ಈಗ ನಾನು ಇದು ಮ್ಯಾಕ್ಸಿಮಮ್ ಲಿಮಿಟ್ ಇದು. ಸೊ ನಾನು ಯಾವಾಗಲೂ ನನ್ನ ಹೇರಿಗೆ ಮಿಡಲ್ ಈಸ್ ಮೋರ್ ದೇರ್ ಎನಫ್. ಓಕೆ, ಸೊ ಆಫ್ ಮಾಡಬೇಕಾದ್ರೆ 0. ಬೇಸಿಕಲಿ ವೆರಿ ಈಸಿ ಟು ಯೂಸ್. ಇದನ್ನು ಸಿಕ್ಕಾಪಟ್ಟೆ ವೆರಿ ಹ್ಯಾಂಡಿ. 2 ಮಿನಿಟ್ಸಿಗೆಲ್ಲ ನೀವು ಸ್ಟ್ರೈಟ್ನಿಂಗ್ ಮಾಡ್ಕೊಬೋದು. ಏನಾದ್ರು ಆಫೀಸ್ ಗೋಯಿಂಗ್ ವಿಮೆನ್ಸ್ ಅಥವಾ ಕಾಲೇಜ್ ಅಥವಾ ಏನೋ ವರ್ಕಿಗೆ ಹೋಗಬೇಕು, ಅರ್ಜೆಂಟ್ ಇದೆ ನಿಮಗೆ, ಸ್ಟ್ರೈಟ್ನಿಂಗಲ್ಲಿ ಅಷ್ಟು ಬೇಗ ಆಗಲ್ಲ. ಬಟ್ ದಿಸ್ ಈಸ್ ಲೈಕ್ ಜಸ್ಟ್ ಲೈಕ್ ಅ ಕೂಮ್. ನೀವು ಕೂಮ್ ಹೆಂಗೆ ಮಾಡ್ತೀರಾ ಅದೇ ಥರ ಯು ಕ್ಯಾನ್ ಜಸ್ಟ್ ರನ್ ಇಟ್ ಓವರ್ ಯೋರ್ ಹೇರ್ಸ್ ಎಲ್ಲ ಕಡೆ ಅಷ್ಟೇ, ಆ್ಯಂಡ್ ಯು ವಿಲ್ ಬಿ ಡನ್. ಆ್ಯಂಡ್ ಆಲ್ಸೋ ನೀವು ಇದನ್ನು ಟಚ್ ಕೂಡ ಮಾಡಿದ್ರೂ ಏನೂ ಆಗೋಲ್ಲ, ಬಿಕಾಸ್ ಇಲ್ಲಿ ಬ್ರಿಸಲ್ಸ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ರೈಟ್, ಇದೆಲ್ಲ ಬ್ರಿಸಲ್ಸು, 3 ಲೇಯರ್ಸ್ ಬ್ರಿಸಲ್ಸ್ ಇದೆ. ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವೇನೋ ಬೈ ಮಿಸ್ ಹಿಂಗೆಲ್ಲ ಬೇರೆ ಕಡೆ ಎಲ್ಲ ಟಚ್ ಮಾಡಿದ್ರು ಯಾವ ರೀತಿಯಲ್ಲೂ ಬರ್ನ್ ಆಗೋಲ್ಲ, ಏನೂ ಆಗೋಲ್ಲ. ದ್ಯಾಟ್ ಮಚ್ ಸೇಫ್ ಇಟ್ ಈಸ್ ಆ್ಯಂಡ್ ವೆರಿ ವೆರಿ ಹೆಲ್ಪ್ಫುಲ್, ಟ್ರಸ್ಟ್ ಮೀ. ಓಕೆ, ಸೊ ನಾನು ಮಿಡಲಲ್ಲಿ ಇಟ್ಟಿದ್ದೀನಿ. ಮಿಡ್ ಈಸ್ ಮೋರ್ ದೆನ್ ಎನಫ್ ಫಾರ್ ಮೀ. ಓಕೆ, ಸೊ ಒನ್ ಪೋರ್ಷನ್ ಫಸ್ಟ್ ಮಾಡೋಣ, ಇನ್ನೊಂದು ಪೋರ್ಷನ್ ಆಮೇಲೆ. ಓಕೆ, ಫಸ್ಟ್ ವಿಲ್ ಗೋ ವಿತ್ ದಿಸ್ ಸೈಡ್. ನಾನು ಅವಾಗಲೇ ಹೇಳ್ದಂಗೆ ಡೋಂಟ್ ಗೋ, ಜಸ್ಟ್ ಗೋ ಫ್ರಮ್ ಹಿಯರ್, ನಾಟ್ ಫ್ರಮ್ ಹಿಯರ್. ಓಕೆ, ಈ ಪಾರ್ಟ್ನ ಟಚ್ ಮಾಡೋಕ್ಕೆ ಹೋಗ್ಬೇಡಿ, ಜಸ್ಟ್ ಗೋ ಫ್ರಮ್ ಹಿಯರ್.
ಒಂದೇ ಸ್ವೈಪಿಗೆ ಗೊತ್ತಾಗುತ್ತೆ. ಸಿ, ಜಸ್ಟ್ ಒನ್ ಸ್ವೈಪ್. ಸ್ಟ್ರೈಟ್ನಿಂಗಲ್ಲಿ ಏನಂದ್ರೆ ನೀವು ಸ್ವಲ್ಪ ಹೇರ್ಸ್ ತೊಗೊತೀರಾ, ಇಷ್ಟಿಷ್ಟೇ ಪಾರ್ಟಿಷನ್ ಮಾಡ್ಕೊಂಡು ಮಾಡ್ತೀರಾ. ಬಟ್ ಇದು ಆ ಥರ ನೆಸೆಸಿಟಿನಿಲ್ಲ, ಬಿಕಾಸ್ ದಿಸ್ ಇಸ್ ಲಿಟ್ರಲಿ ಲೈಕ್ ಅ ಕೂಮ್. ನೀವು ಕೂಮ್ ಹೆಂಗೆ ಮಾಡ್ತೀರಾ ಹಂಗೆ ಮಾಡ್ಬೋದು, ಸ್ಟ್ರೈಟ್ ಆಗುತ್ತೆ. Don't just go like this, but go like this. ಹಿಂಗೆ ತೊಗೊತೀರಲ್ಲ ಬ್ರಷು, ಸ್ಟ್ರೈಟ್ ಆ್ಯಂಗ್ಯುಲರಲ್ಲಿ ಮೂವ್ ಮಾಡಿಬಿಡಿ, ಈ ಥರ ಮೂವ್ ಮಾಡಿ. ಓಕೆ, ಔಟ್ಸ್ ಇನ್ಸೈಡ್ ಪಾರ್ಟ್. ಸಿ, ಆರ್ ಯು ಸೀಯಿಂಗ್ ದ ಡಿಫ್ರೆನ್ಸ್? ಈ ಕಡೆ ನಂದು ಕಂಪ್ಲೀಟ್ ಲೇಯರ್ ಕಟ್ ಏನಿದೆ, ಲೇಯರ್ಸ್ ಕಾಣಿಸ್ತಿದೆ. ಈ ಕಡೆ ಇಟ್ಸ್ ಗಿವಿಂಗ್ ಯು ದಿ ಸ್ಟ್ರೈಟ್ ಆ್ಯಂಗಲ್. ಆ್ಯಂಡ್ ಆಲ್ಸೋ ಇದ್ರದ್ದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ನನಗೆ ಕಂಪ್ಲೀಟ್ಲಿ ಸ್ಟ್ರೈಟ್ ಬರುತ್ತಲ್ಲ, ಸ್ಪೈಕಿ ಹೇರ್ ಸ್ಟ್ರೈಟ್ ಹೇರ್ ಮಾಡಲ್ಲ, ಇದು ನ್ಯಾಚುರಲ್ ಸ್ಟ್ರೈಟ್ ಹೇರ್ ಮಾಡುತ್ತೆ. ಸಿ, ಯು ಕ್ಯಾನ್ ಸಿ ಮೈ ಲೇಯರ್ಸ್. ನನ್ನ ಲೇಯರ್ಸ್ ಕೂಡ ಹಾಗೆ ಕಾಣಿಸ್ತಿದೆ, ಬಟ್ ಇಟ್ ಹ್ಯಾಸ್ ಸ್ಟ್ರೈಟ್ ಇನ್ ಮೈ ಹೇರ್. ಈ ಕಡೆ ಲೇಯರ್ಸ್ ಹಾಗೆ ಇದೆ, ಈ ಕಡೆ ಸ್ಟ್ರೈಟ್ ಮಾಡಿದೆ, ಬಟ್ ಯು ಕ್ಯಾನ್ ಸಿ ಮೈ ಲೇಯರ್ಸ್ ಟು. ಸಾಫ್ಟ್ ಸ್ಟ್ರೈಟ್ನಿಂಗ್ ಕೊಡುತ್ತೆ ಇದು, ನಾಟ್ ಲೈಕ್ ಅ ಸ್ಪೈಕಿ ಸ್ಟ್ರೈಟ್ ಹೇರ್ ಆ ಥರ ಎಲ್ಲ ಮಾಡಲ್ಲ. ದಟ್ಸ್ ದ ಬೆಸ್ಟ್ ಪಾರ್ಟ್. ಸೊ ಇದು ಸೆಕೆಂಡ್ ಟೈಮ್. ಲೆಟ್ಸ್ ಗೋ ಥ್ರೂ ಇಟ್ ಅಗೇನ್. ಸಿ, now this side. Just one side. ಸೊ ನೀವು ನೋಡ್ಬೋದು, ಇಟ್ ಜಸ್ಟ್ ಟುಕ್ ಮೀ ಲೆಸ್ ದೆನ್ 1 minute ಆರ್ ಮ್ಯಾಕ್ಸಿಮಮ್ 2 minutes ಅಂತ ಅಂದ್ಕೊಳ್ಳಿ, ಬೇಸ್ಡ್ ಆನ್ ಯುವರ್ ಹೇರ್ ಟೈಪ್. ನಂದು ಸ್ಟ್ರೈಟ್ ಅಲ್ಲ, ಸಾಫ್ಟ್ ಹೇರ್. ಸೊ ಜಾಸ್ತಿ ಟೈಮ್ ಬೇಡ. ಸ್ವಲ್ಪ ಕರ್ಲಿ ಇರೋರು, ಸ್ವಲ್ಪ ರಫ್ ಕರ್ಲಿ ಹೇರ್ ಇರೋರಿಗೆ 2 minutes ಸಾಕು, ಮೋರ್ ದೆನ್ ಎನಫ್. ಯು ಡೋಂಟ್ ಹ್ಯಾವ್ ಟು ಪುಟ್ ಎಕ್ಸ್ಟ್ರಾ ಎಫರ್ಟ್ಸ್. ಸೊ ಈಸಿ ಇದು. ಸ್ಟ್ರೈಟ್ನಿಂಗ್ ಮಾಡಬೇಕಂದ್ರೆ ನನಗಂತೂ ಅದ್ರ ಪೇಷನ್ಸ್ ಇಲ್ಲ ಅದನ್ನು ಯೂಸ್ ಮಾಡೋಕ್ಕೆ. ಸೊ ನಾನು ಆಫೀಸ್ಗೆ ಹೋಗ್ತಿದ್ದೆ ಅಲ್ಲ, ಸೊ ನಾನು ಎವ್ರಿ ಡೇ ಅಂತೂ ಯೂಸ್ ಮಾಡೋಕ್ಕೆ ಹೋಗಲ್ಲ. ಹೇರ್ ವಾಶ್ ಮಾಡಿದ ದಿನ ಹೇರ್ ಸ್ವಲ್ಪ ಫ್ರಿಜಿ ಥರ ಕಾಣಿಸುತ್ತೆ, ಸೊ ಅವಾಗ ಮಾತ್ರ ಯೂಸ್ ಮಾಡ್ತೀನಿ, ಏನೋ ನೆಸೆಸಿಟಿ ಇದ್ದರೆ ಮಾತ್ರ. ಐ ಜಸ್ಟ್ ಗೋ ಕೂಮ್ ಮಾಡೋ ಥರ ಮಾಡಿದ್ರೆ ಮುಗೀತು. ಯು ಡೋಂಟ್ ಹ್ಯಾವ್ ಟು ಪುಟ್ ಎಕ್ಸ್ಟ್ರಾ ಎಫರ್ಟ್ಸ್ ಆರ್ ಎಕ್ಸ್ಟ್ರಾ ಟೈಮ್ನ ಇನ್ವೆಸ್ಟ್ ಮಾಡೋ ನೆಸೆಸಿಟಿನೇ ಇಲ್ಲ ಇದರಲ್ಲಿ. ಸೊ ಇದು ತುಂಬ ಟೈಮ್ ಸೇವ್ ಮಾಡುತ್ತೆ. ಓಕೆ, ಆ್ಯಂಡ್ ಆಲ್ ಟುಗೆದರ್ ಒನ್ಸ್. ನಿಮ್ಗೆ ಇನ್ನೂ ಸ್ಟ್ರೈಟ್ ಬೇಕಂದ್ರೆ ಮಾಡ್ಬೋದು, ಬಟ್ ಐ ಆಮ್ ಜಸ್ಟ್ ಶೋಯಿಂಗ್ ಯು ಗೈಸ್, ಒಂದು ಸರಿ ಮಾಡಿದ್ರೇ ಮೋರ್ ದೆನ್ ಎನಫ್. ಸಿ, ಮಿಡ್ ಲೆಂತಿಂದ ಮಾತ್ರ, ಡೋಂಟ್ ಟಚ್ ಯುವರ್ ರೂಟ್ ಪಾರ್ಟ್. ಓಕೆ, and done. Just wow. ಸೀರಿಯಸ್ಲಿ ಎಷ್ಟು ಸಾಫ್ಟ್ ಸ್ಟ್ರೈಟ್ನಿಂಗ್ ಮಾಡಿದೆ ನೋಡಿ. ಫುಲ್ ಕಂಪ್ಲೀಟ್ಲಿ ಸ್ಟ್ರೈಟ್ನಿಂಗ್ ಕೂಡ ಮಾಡಲ್ಲ. ಯು ಕ್ಯಾನ್ ಸಿ ಮೈ ಲೇಯರ್ಸ್ ಹಾಗೆ ಕಾಣಿಸುತ್ತೆ. ಜಸ್ಟ್ ಸಾಫ್ಟ್ ಸ್ಟ್ರೈಟ್ನಿಂಗ್ ಕೊಡುತ್ತೆ, ನಾಟ್ ಕಂಪ್ಲೀಟ್ ಸ್ಟ್ರೈಟ್ ಇಲ್ಲ. ಸೊ ಸ್ಟ್ರೈಟ್ನಿಂಗ್ ಆಯಿತು. ಸ್ಟ್ರೈಟ್ನಿಂಗ್ ಮಾಡೋಕ್ಕಿಂತ ಮುಂಚೆ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ. ಸ್ಟ್ರೈಟ್ನಿಂಗ್ ಆದಮೇಲೆ ದಿಸ್ ಪ್ರಾಡಕ್ಟ್ ವಿಚ್ ಇಸ್ ಅ ಹೇರ್ ಸಿರಮ್. ಇದು ಫ್ರಿಜ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ
ನಾನು ಇದನ್ನು ಹೇರ್ ಕೇರ್ ರೂಟೀನಲ್ಲಿ ಕೂಡ ತೋರಿಸಿದ್ದೀನಿ, ಈ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ದೀನಿ. ನೀವು ಯಾರು ಆ ವಿಡಿಯೋ ನೋಡಿಲ್ಲ ಇನ್ನೂ, ಪ್ಲೀಸ್ ಗೋ ಡೂ ವಾಚ್ ದ್ಯಾಟ್ ವಿಡಿಯೋ. ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಸೊ ಇದು ಸ್ಟ್ರೀಕ್ಸ್ ಪ್ರೊಫೆಷ್ನಲ್ ಹೇರ್ ಸಿರಮ್, ವಿಟಾ ರಿಚ್ ಗ್ಲಾಸ್ ಇರೋ ಅಂಥದ್ದು, enriched with macadamia oil and vitamin E. This is for a high glossy and silky smooth finish hair basically. So ಒಂದ್ಸತಿ ಸ್ಟ್ರೈಟ್ನಿಂಗ್ ಆದಮೇಲೆ ಇದನ್ನು ಅಪ್ಲೈ ಮಾಡ್ತೀನಿ. ನಾಟ್ ಓನ್ಲಿ ಸ್ಟ್ರೈಟ್ನಿಂಗ್, ನೀವು ಸ್ಟ್ರೈಟ್ನಿಂಗ್ ಮಾಡಬೇಕಾದ್ರೆ ಅಪ್ಲೈ ಮಾಡಬೇಕಿದು ಅಂತ ಏನೂ ಇಲ್ಲ. ನಾರ್ಮಲ್ ಏರ್ ಡ್ರೈ ಮಾಡಿರ್ತಿರಲ್ಲ ಹೇರು, ಅದಕ್ಕೂ ಅಪ್ಲೈ ಮಾಡ್ಬೋದು. ಆಫ್ಟರ್ ಶವರ್ ಡ್ರೈ ಆಗಿರುತ್ತಲ್ಲ ಹೇರು, ಅವಾಗಲೂ ಅಪ್ಲೈ ಮಾಡ್ಬೋದು. ಯು ಡೋಂಟ್ ಹ್ಯಾವ್ ರಿಸ್ಟ್ರಿಕ್ಷನ್ಸ್ ಬೇಸಿಕಲಿ ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಲ್ಲಿ. ದಿಸ್ ಈಸ್ ಮೈ ಫೇವ್ರೆಟ್ ಪ್ರಾಡಕ್ಟ್. It is basically like your hair perfume. ಅಷ್ಟು ಒಳ್ಳೆ ಪರ್ಫ್ಯೂಮ್ ಕೂಡ. ಐ ಮೀನ್ಸ್ your hair smells amazing ಆ ಥರ. 2 ಹ್ಯಾಂಡಿಗೆ ಫಸ್ಟು ರಬ್ ಮಾಡಿ. ಆಯಿಲ್ ಟೆಕ್ಸ್ಚರ್ ಇದು, ಇಫ್ ಯು ಕ್ಯಾನ್ ಸಿ, ಬಟ್ ಆಯಿಲ್ ಟೆಕ್ಸ್ಚರ್. ಸೊ ತೊಗೊಂಡು ಫುಲ್ ಮೇಲೆ ಅಪ್ಪರ್ ಹೇರ್ ಮೇಲೆ ಈ ಥರ ಮಾಡಿಬಿಡ್ಬೇಡಿ, ಆಯಿಲಿ ಥರ ಸ್ವಲ್ಪ ಕಾಣಿಸುತ್ತೆ. ಸೊ ಗೋ ಥ್ರೂ ಯೋರ್ ಹೇರ್ ಯೂಸಿಂಗ್ ಯೋರ್ ಫಿಂಗರ್ಸ್, ನಾಟ್ ಯೋರ್ ಪಾಮ್ ಬಟ್ ಫಿಂಗರ್ಸ್ನ ಯೂಸ್ ಮಾಡಿ ಅಪ್ಲೈ ಮಾಡಿ. See? Smells amazing. Seriously. ಅದು ಇನ್ಸ್ಟೆಂಟ್ ಗ್ಲಾಸ್ ಕೊಟ್ಬಿಡುತ್ತೆ ಹೇರಿಗೆ. ಸೊ ಯಾ, ನೋಡಿದ್ರಲ್ಲ ಹೌ ಕ್ವಿಕ್ಲಿ ಐ straighten my hair just by using the Philips hair brush straightener. So this is like a lifesaver, seriously. ಸಿಕ್ಕಾಪಟ್ಟೆ ಹೆಲ್ಪ್ಫುಲ್, ಸಿಕ್ಕಾಪಟ್ಟೆ ಹ್ಯಾಂಡಿ. ನಿಮಗೆ ಏನಾದ್ರು ಎಮರ್ಜೆನ್ಸಿ ಇತ್ತು, ಅರ್ಜೆಂಟ್ ಇತ್ತು, ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ದಿಸ್ ವಿಲ್ ಸೇವ್ ಯುವರ್ ಡೇ, ಟ್ರಸ್ಟ್ ಮೀ, ಸೀರಿಯಸ್ಲಿ, ಆ್ಯಂಡ್ ಟೈಮ್ ಬೋತ್. ಸೊ ನಾನು ನಿಮ್ಮ ಮುಂದೆನೇ ಮಾಡಿ ತೋರಿಸ್ದೆ. ಸೊ ಒನ್ ಸ್ವೈಪಲ್ಲೇ ಗೊತ್ತಾಗ್ಬಿಡುತ್ತೆ. ಅಷ್ಟು ನೀವು ಮತ್ತೆ ಯು ಡೋಂಟ್ ಹ್ಯಾವ್ ಟು ಗೋ ಥ್ರೂ ದ ಎಂಟೈರ್ ಏರ್, ಆ ಥರ ಅಲ್ಲ. ಒಂದೇ ಸ್ವೈಪ್ ಸಾಕು ಸ್ಟ್ರೈಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಗಿವ್ಸ್ ಯು ದಿಸ್ ಸಾಫ್ಟ್ ಸ್ಟ್ರೈಟ್ನಿಂಗ್, ನಾಟ್ ಲೈಕ್ ಅ ವೆರಿ ಸ್ಟ್ರೈಟ್ ಸ್ಪೈಕಿ ಹೇರ್ ಥರ ಬರೋದಲ್ಲ, ಆ ಥರ ಅಂತೂ ಇಲ್ಲ. ಯು ಕ್ಯಾನ್ ಸಿ. ಸೊ ಫುಲ್ ನಿಮ್ಮ ಹೇರ್ ಕಟ್ ಏನಿದೆ ಅದು ಬೇಸಿಕಲಿ ಕಾಣಿಸುತ್ತೆ ಇನ್ ಅ ಮೋರ್ ಬೆಟರ್ ವೇ, ಆ ಥರ. ಸೊ ದಿಸ್ ಇಸ್ ವಾಟ್ ಐ ವಾಂಟ್. ಸೊ ನಾನು ಸ್ಟ್ರೈಟ್ನಿಂಗ್ ಯೂಸ್ ಮಾಡಲ್ಲ, ನಾನು ಯೂಸ್ ಮಾಡೋದೆ ದ ಹೇರ್ ಬ್ರಷ್ ಫ್ರಮ್ ಫಿಲಿಪ್ಸ್. ನಾನು ಟ್ಯಾಗ್ ಮಾಡಿರ್ತೀನಿ ಈ ಪ್ರಾಡಕ್ಟ್ನ ಅಮೆಝಾನಲ್ಲಿ. ಸೊ ದಿಸ್ ಕಾಸ್ಟೆಡ್ ಮೀ ಅರೌಂಡ್ 3K ನಾನು ತೊಗೊಂಡಾಗ. ಈಗ ಪ್ರೈಸ್ ಎಷ್ಟಿದೆ ಚೆಕ್ ಮಾಡಿಲ್ಲ. ಸೊ ಲೆಟ್ ಮೀ ಚೆಕ್ ದ ಪ್ರೈಸ್ ಫಾರ್ ಯು ಗೈಸ್. ಆ್ಯಂಡ್ ಅದನ್ನು ಆ ಪ್ರಾಡಕ್ಟ್ನ ನಾನು ಟ್ಯಾಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಆ್ಯಂಡ್ ಇಫ್ ಯು ಗೈಸ್ ಆಸ್ಕ್ ಮೀ is this worth it, I will definitely say it is worth it. Go for it. ಇದು ಅಷ್ಟು ಎಫೆಕ್ಟಿವ್ ಅಲ್ಲ, ಸ್ಟ್ರೈಟ್ನರ್ ಅಷ್ಟು ಡ್ಯಾಮೇಜ್ನ ಮಾಡಲ್ಲ, ಬಿಕಾಸ್ 3 ಲೇಯರ್ಸ್ ಬ್ರಿಸಲ್ಸ್ ಕೊಟ್ಟಿದ್ದಾರೆ. ಬೇಸಿಕಲಿ ಇಟ್ಸ್ ಲೈಕ್ ಕುಂಬಿಂಗ್ ಯೋರ್ ಹೇರ್. ನಾರ್ಮಲಾಗಿ ಹೆಂಗೆ ಮಾಡ್ಕೊತೀರಾ ಹಂಗೆ ಮಾಡ್ತೀರಾ, ಬಟ್ ಇದರಲ್ಲಿ ಸ್ಟ್ರೈಟ್ನಿಂಗ್ ಆಗುತ್ತೆ ಅಷ್ಟೇ. that is the only thing. ಅಷ್ಟು ಸಿಂಪಲ್ ಪ್ರಾಡಕ್ಟ್ ಟು ಯೂಸ್ ಆನ್ ಯೋರ್ ಹೇರ್. ಆ್ಯಂಡ್ ನಾಟ್ ಅಷ್ಟು ಸ್ಟ್ರೈಟ್ನಿಂಗ್ ಅಂತೂ ನೀವು ಪ್ರೆಸ್ ಮಾಡಿ ಯು ಹ್ಯಾವ್ ಟು ಕೀಪ್ ಇಟ್ ಫಾರ್ ಫ್ಯೂ ಸೆಕೆಂಡ್ಸ್, ಆಮೇಲೆ ಅದನ್ನು ಡ್ರ್ಯಾಗ್ ಮಾಡಬೇಕು. ಇದಕ್ಕಷ್ಟು ಎಫರ್ಟ್ಸ್ ಬೇಡ. ಸೊ ಹೇರ್ ಡ್ಯಾಮೇಜಿಂಗ್ ಕೂಡ ಅದನ್ನು ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಇದೆ ಇದರಲ್ಲಿ. ಓಕೆ, ಸೊ ಆಲ್ವೇಸ್ ಡೋಂಟ್ ಫರ್ಗೆಟ್ ಟು ಯೂಸ್ ಅ ಹೀಟ್ ಪ್ರೊಟೆಕ್ಷನ್. ನೀವು ಯಾವುದೇ ಸ್ಟ್ರೈಟ್ನಿಂಗ್ ಯೂಸ್ ಮಾಡೋಕ್ಕಿಂತ ಮುಂಚೆ, ಹೇರ್ ಕಲರ್ ಯೂಸ್ ಮಾಡೋಕ್ಕಿಂತ ಮುಂಚೆ, ಆ್ಯಂಡ್ ಆಲ್ಸೋ ದ ಪ್ರಾಡಕ್ಟ್ ದಟ್ ಐ ಶೋಡ್ ಯು, ಇವಾಗ ನಿಮ್ಗೇನು ತೋರಿಸ್ದೆ ಆ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆನೂ
ಹೇರ್ ಸ್ಪ್ರೇಸ್, heat production is very much important. I hope you guys liked it. Helpful ಆಗಿತ್ತು ಅಂತ ಕೂಡ ಅನ್ಕೊತೀನಿ. ಸೊ ಯಾ, ಏನೇ ಬೇರೆ ಏನಾದ್ರು ಕ್ವೈರೀಸ್ ಇದ್ದರೆ ಡೂ ಲೆಟ್ ಮಿ ನೋ ಇನ್ ದಿ ಕಾಮೆಂಟ್ಸ್. ಸೊ ಮೂರು ಪ್ರಾಡಕ್ಟ್ಸು ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಐ ಥಿಂಕ್ ದಟ್ ಈಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಆಮ್ ಕ್ಲೋಸಿಂಗ್ ದ ವಿಡಿಯೋ ಫಾರ್ ಟುಡೇ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಯು ಗೈಸ್ ನೋ ದಿ ಡ್ರಿಲ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಜೀವಿತಾ ಗೌಡರ್ಸ್ ಯೂಟ್ಯೂಬ್ ಚಾನಲ್. ಯಾರ್ಯಾರು ನಂದು ಫಸ್ಟ್ ಟೈಮ್ ನೋಡ್ತಿದ್ದೀರಾ ವ್ಯೂವರ್ಸು, ಅವರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಬೇಗ 1K ಮೈಲ್ಸ್ಟೋನ್ನ ರೀಚ್ ಮಾಡಬೇಕು ವಿತ್ ಆಲ್ ಆಫ್ ಯುವರ್ ಸಪೋರ್ಟ್. ಓಕೆ, ಸೊ ಯಾ, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.